ಸ್ನೇಹಿತರೆ, ಯಾದಗಿರಿ ರೈತ ಬಾಂಧವರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸಿಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹೌದು ಸ್ನೇಹಿತರೆ, ಯಾದಗಿರಿ ಜಿಲ್ಲೆಯಾದ್ಯಂತ ಬೆಳೆ ಹಾನಿ ಆಗಿರುವಂಥ ಈ ಬೆಳೆಗಳಿಗೆ ಪರಿಹಾರ ನೀಡುವಂಥ ಒಂದು ಪ್ರಕ್ರಿಯೆ ಆರಂಭ ಆಗಿದೆ. ಇಲ್ಲಿನ ರೈತರು, ಯಾದಗಿರಿ ಜಿಲ್ಲೆಯ ರೈತರು ತಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು, ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ತಾಲೂಕು ವೈಸ್ ಲಿಸ್ಟು ಬಿಡುಗಡೆ ಆಗಿದೆ. ಅಂದರೆ ಪ್ರತಿದಿನ ಕೂಡ ಇದೂ ಒಂದು ಡಾಟಾ ಎಂಟ್ರಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ರೈತರ ಒಂದು FID ಇರುವಂಥ ರೈತರಿಗೆ ಪರಿಹಾರ ನೀಡಲಿಕ್ಕೆ ನೋಂದಣಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ನೋಂದಣಿ ಆಗಿದೆ ಅನ್ನೋದು ಕೂಡ ಇಲ್ಲಿ ನಾನು ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ತಾಲೂಕು 27,280 ರೈತ ಫಲಾನುಭವಿಗಳನ್ನು ನೋಂದಣಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ 40,209 ಇವತ್ತಿಗೆ ಪ್ರೆಸೆಂಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಡೇಟ್ ಕೂಡ ನೋಡ್ಕೊಳ್ಬೋದು, 2/11/2025 ಮತ್ತು ನಾಳೆ ಇದು ಹೆಚ್ಚು ಆಗುತ್ತೆ. ನೋಂದಣಿ ಮಾಡ್ತಾ ಇದ್ದಾರೆ, ಇನ್ನು ಆರಂಭದಲ್ಲಿದೆ ನೋಂದಣಿ ಮಾಡ್ತಾ ಇರುವಂಥದ್ದು. ನಾಳೆ ನೋಡ್ತಾ ಇರುವಂಥವ್ರು ಇದಕ್ಕೆ ಮತ್ತು ಹೆಚ್ಚು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೋಡ್ಬೋದು ನೀವು, ಸುರಪುರ ತಾಲೂಕಿನಲ್ಲಿ 23,769 ರೈತ ಫಲಾನುಭವಿಗಳನ್ನ ನೋಂದಣಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಗುರುಮಿಟ್ಕಲ್ 12,824 ರೈತರನ್ನ ನೋಂದಣಿ ಮಾಡಿದ್ದಾರೆ. ವಡಗೇರಿ ತಾಲೂಕಿನಲ್ಲಿ 27,829 ಫಲಾನುಭವಿಗಳು ನೋಂದಣಿಯಾಗಿದ್ದಾರೆ. ಹುಣಸಗಿ ತಾಲೂಕಿನಲ್ಲಿ 18,924 ರೈತರನ್ನ ನೋಂದಣಿ ಮಾಡಿರುವಂಥದ್ದು. ಇಲ್ಲಿ ಒಟ್ಟಿಗೆ ಯಾದಗಿರಿ ಜಿಲ್ಲೆಯಲ್ಲಿ 1,50,835 ಫಲಾನುಭವಿಗಳಿಗೆ ನೋಂದಣಿ ಆಗಿದೆ. ಇದು ನಾಳೆ ಇನ್ನೂ ಹೆಚ್ಚು ಆಗುತ್ತೆ. ನಾಳೆ ನೋಡ್ತಾ ಇರುವಂಥವ್ರು ಎಷ್ಟು ಆಗುತ್ತೆ ಅನ್ನೋದು ದಯವಿಟ್ಟು ನೀವು ಚೆಕ್ ಮಾಡಿಕೊಂಡು ನೋಡಿ. ಇವತ್ತಿನ ಮಟ್ಟಿಗೆ ಇಷ್ಟು ರೈತರು ನೋಂದಣಿ ಆಗಿದ್ದಾರೆ. ಥ್ಯಾಂಕ್ ಯು.